ಕರ್ನಾಟಕದಲ್ಲಿ ಯಾರೇ ಪರಭಾಷಿಕರು ಬಂದು ದುಡಿತಿದ್ದಾರೆ ಬದುಕ್ತಿದ್ದಾರೆ ಅಂದ್ರೆ ಅವರು ಮುಚ್ಕೊಂಡು ಕನ್ನಡ ಕಲೀಲೇಬೇಕು. ನೋಡ್ರಿ, ನಾನು ವಿಶಾಲ ಹೃದಯ ವಿಶಾಲ ಮನಸ್ಸು ಇದನ್ನೆಲ್ಲ ತೊಟ್ಟಿಗೆ ಬಿಸಾಕಿ ವರ್ಷಗಳೇ ಆಗೋಯ್ತು. ಕನ್ನಡ ಭಾಷೆಗೆ ಗೌರವ ಕೊಡದೇ ಇರೋ ಪರಭಾಷಿಕರ ಮೇಲೆ ನಾನು ಖಂಡಿತ ಕನಿಕರ ಬರಲ್ಲ. ನಾನು ಕನ್ನಡ ಕಲಿಯಲ್ಲ, ಇದು ಇಂಡಿಯಾ, ನಾನು ಹಿಂದಿನೇ ಮಾತಾಡ್ತೀನಿ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಿ. ಜಸ್ಟ್ ಗೆಟ್ ಔಟ್ ಫ್ರಮ್ ಅವರ್ ಸಿಟಿ. ಬೆಂಗಳೂರು ಕೋ ಚೋಡ್ಕರ್ ಚಲೆ ಜಾओ. ಇದು ಕರ್ನಾಟಕ ಮೇಡಮ್. ಇಂಡಿಯಾ ಅದು ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್. ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಆನೇಕಲ್ ತಾಲೂಕು ಸೂರ್ಯನಗರ SBI ಬ್ರಾಂಚ್ ನಲ್ಲಿರೋ ಮ್ಯಾನೇಜರ್ ಹೇಗೆ ಅವಳ ದರ್ಪನ ತೋರಿಸಿದಾಳೆ ಅನ್ನೋ ವಿಡಿಯೋನ ನೀವೆಲ್ಲರೂ ನೋಡೇ ಇರ್ತೀರಾ. ಬ್ಯಾಂಕ್ಗಳಲ್ಲಿ ಯಾರೇ ಬೇರೆ ರಾಜ್ಯದವರು ಬಂದ್ರು ಅಲ್ಲಿರೋ ಸ್ಥಳೀಯ ಭಾಷೆಯನ್ನ ಕಲೀಲೇಬೇಕು ಅಂತ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ. ಹೀಗಿದ್ಮೇಲೂ ಹಿಂದಿ ಹೇರಿಕೆ ಮಾಡೋರನ್ನ ಕರ್ನಾಟಕದಿಂದ ಓಡಿಸಲೇಬೇಕು. ನಾವು ಕನ್ನಡಿಗರು ಕನ್ನಡವನ್ನ ಹೃದಯದಿಂದ ಸ್ವಾತಂತ್ರ್ಯವಾಗಿ ಮಾತಾಡೋದಕ್ಕೆ ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ. ಬೇರೆ ರಾಜ್ಯಕ್ಕೆ ಹೋಗಿ ಕನ್ನಡ ಮಾತಾಡೋದಕ್ಕಾಗಲ್ಲ. ಬೇರೆ ರಾಜ್ಯಕ್ಕೆ ಹೋದ್ರೆ ನಾವು ಅಲ್ಲಿರೋ ಭಾಷೆನ ಕಲಿತು ಮಾತಾಡಬೇಕು. ಅದೇ ನಾವು ಅಲ್ಲಿಗೆ ತೋರ್ಸೋ ಗೌರವ. ಆದ್ರೆ ನಾನು ಕರ್ನಾಟಕದಲ್ಲಿ ಇದೀನಿ ಅಂದ್ಮೇಲೆ ನಾನು ಯಾಕೆ ಹಿಂದಿ ಮಾತಾಡ್ಬೇಕು? ಆಚೆಯಿಂದ ಇಲ್ಲಿಗೆ ಬರೋರ್ ತಾನೇ ಕನ್ನಡ ಕಲಿಬೇಕು. ಆದ್ರೆ ಈ ನಾರ್ತ್ ಈಸ್ಟ್ ಇದಾರಲ್ಲ, ಅವ್ರ ತಲೆಯಲ್ಲಿ ತುಂಬಿರೋ ವಿಷಯ ಏನು ಅಂದ್ರೆ ಇಂಡಿಯಾ ಅಂದ್ರೆ ಹಿಂದಿ, ನಾವೆಲ್ ಬೇಕಾದ್ರೂ ಹೋಗಿ ಹಿಂದಿ ಮಾತಾಡ್ಬೋದು ಅಂತ. ಈ ದಬ್ಬಾಳಿಕೆ, ಈ ಹೇರಿಕೆ ನಾವು ಸ್ವಾಭಿಮಾನಿ ಕನ್ನಡಿಗರು ಸಹಿಸಲ್ಲ. ನಮ್ಮಲ್ಲಿರೋ ನಿರಾಭಿಮಾನಿಗಳು ಬೇಕಿದ್ರೆ ನಿಮಗೆ ಬಕೆಟ್ ಹಿಡಿಬಹುದು, ಆದ್ರೆ ನಾವ್ ಹಿಡಿಯಲ್ಲ. ಹಿಂದಿ ಮಾತಾಡಿದ್ರೆ ನಿಜವಾದ ಭಾರತೀಯ, ಹಿಂದಿ ಮಾತಾಡಿದ್ರೆ ನಿಜವಾದ ಹಿಂದೂ ಸನಾತನಿ, ಇವೆಲ್ಲ ಆಟಕ್ಕೆ ನಾವು ಸ್ವಾಭಿಮಾನಿ ಕನ್ನಡಿಗರು ಬರಲ್ಲ. ನಾನು ಮೊದಲು ನನ್ನ ಭಾಷೆನೇ ಮುಖ್ಯ. ನನ್ನ ಭಾಷೆಗೆ ಯಾರೋ ಬಂದು ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಕೂತ್ಕೊಳ್ಳೋ ಹೇಡಿ, ಮೂರ್ಖ ಅಥವಾ ನಿರಾಭಿಮಾನಿ ನಾನಲ್ಲ. ಎಲ್ಲಾ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಗೌರವ ಕೊಡೋರೆ ನಿಜವಾದ ಹಿಂದೂಗಳು, ನಿಜವಾದ ಭಾರತೀಯರು. ಆ ತರ ನೋಡಿದ್ರೆ ಎಲ್ಲಾ ಭಾಷೆಗಳಿಗೂ ಸಂಸ್ಕೃತಿಗಳಿಗೂ ಗೌರವ ಕೊಡೋ ನಿಜವಾದ ಭಾರತೀಯರು ಮತ್ತೆ ನಿಜವಾದ ಹಿಂದೂಗಳು ಅಂದ್ರೆ ನಾವು ಕನ್ನಡಿಗರು ಮಾತ್ರ. ಹಿಂದೆ ಇದ್ದ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಅಥವಾ ಇವಾಗಿರೋ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕನ್ನಡ ಭಾಷೆಗೆ ಮತ್ತೆ ಕನ್ನಡಿಗರಿಗೆ ಅವಮಾನ ಆಗ್ತಾನೆ ಇದೆ. ಕರ್ನಾಟಕದಲ್ಲಿ ದ್ವಿಭಾಷೆ ನೀತಿ ಮತ್ತೆ ವಲಸೆ ನಿಯಂತ್ರಣ ತರೋವರೆಗೂ ನಾವು ಕನ್ನಡಿಗರು ಗಂಭೀರವಾಗಿ ಹೋರಾಟ ಮಾಡಲೇಬೇಕಿದೆ. ಇಲ್ದಿದ್ರೆ ಮುಂದೆ ಬಹಳ 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 ಕಷ್ಟ ಆಗುತ್ತೆ. ಈ ವಿಡಿಯೋ ಕಮೆಂಟ್ಸ್ ನಲ್ಲಿ SBI ಅವ್ರನ್ನ ಟ್ಯಾಗ್ ಮಾಡಿ. ಈ ಬ್ಯಾಂಕ್ ಮ್ಯಾನೇಜರ್ ಕ್ಷಮೆ ಗಿಮೆ ಅವೆಲ್ಲ ಏನು ಬೇಕಾಗಿಲ್ಲ. ಇವ್ರನ್ನ ಮತ್ತೆ ಇಂಥವ್ರನ್ನ ಕೆಲ್ಸದಿಂದ ಕಿತ್ತಾಕಿ ಬ್ಯಾಂಕ್ ನಲ್ಲಿರೋ ಸಿಬ್ಬಂದಿಗಳು ಕಡ್ಡಾಯವಾಗಿ ಕನ್ನಡ ಕಲಿಲೇಬೇಕು, ಕನ್ನಡ ಮಾತಾಡಲೇಬೇಕು. ಇಲ್ದಿದ್ರೆ ನಾವು ಕನ್ನಡಿಗರು ಮುಂದಿನ ದಿನಗಳಲ್ಲಿ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.